ಎಲ್ರಿಗೂ ನಮಸ್ಕಾರ. ಹೈಡ್ರೋಸ್ಪಿಯರ್ ಬಗ್ಗೆ ಇವತ್ತು ಅಧ್ಯಯನ ಮಾಡೋಣ. ಜಲಗೋಳ, ಹೈಡ್ರೋಸ್ಪಿಯರ್ ಅಥವಾ ಜಲಗೋಳ ಅಂತ ಕರಿತೀವಿ. ಹೈಡ್ರೋ ಅಂದರೆ ಏನಪ್ಪ ಅಂದರೆ ನೀರು ಎಂಬ ಅರ್ಥ. ಹೈಡ್ರೋ ಅಂದರೆ ಏನು? ನೀರು ಎಂಬ ಅರ್ಥವನ್ನು ನೀಡುತ್ತದೆ. ಹೈಡ್ರೋ ಅಂದ್ರೆ ಏನು? ನೀರು. ಇನ್ನು ಗೋಳ ಅಂದರೆ ಸ್ಪಿಯರ್ ಅಂದರೆ ಗೋಳ ಅಂತ ಅರ್ಥ ಕೊಡುತ್ತದೆ. ಸ್ಪಿಯರ್ ಅಂದ್ರೆ ಏನು? ಗೋಳ ಅಂತ ಕರಿತೀವಿ. ಜಲಗೋಳವು ಭೂಮಿಯ ಮೇಲ್ಮೈಯಲ್ಲಿ ಏನೇನು ಕಂಡುಬರ್ತಪ್ಪ ಅಂದರೆ, ಜಲ ಎಲ್ಲೆಲ್ಲಿ ಕಂಡುಬರ್ತದೆ ಅಂದರೆ ಸರೋವರದಲ್ಲಿ ಕಂಡುಬರ್ತದೆ, ಸಾಗರದಲ್ಲಿ ಕಂಡುಬರ್ತದೆ, ನದಿಗಳಲ್ಲಿ ಕಂಡುಬರ್ತದೆ, ಇದು ಮತ್ತು ಅಂತರ್ಜಲದಲ್ಲಿ ಕಂಡುಬರ್ತದೆ, ಗಾಳಿಯಲ್ಲಿ ಕಂಡುಬರ್ತದೆ ಅಂತ ಕಾಣ್ತೀವಿ. ಗಾಳಿಯಲ್ಲಿ ಕಂಡುಬರ್ತದೆ. ಇನ್ನು ಜಲಮೂಲದ ಹಂಚಿಕೆಗಳು ನೋಡ್ರಿ. ಜಲಮೂಲದ ಹಂಚಿಕೆಗಳು ಯಾವ ರೀತಿಯಾಗಿದೆ? ಭೂಮಿಯ ಮೇಲ್ಮೈಯಲ್ಲಿ ಸುಮಾರು ಎಷ್ಟಪ್ಪ ಅಂದರೆ ಶೇಕಡ 78% ಏನಪ್ಪ ಅಂದರೆ ನೀರನ್ನು ಹಂಚಿಕೊಂಡಿದೆ ಅಂತ ಕಾಣ್ತೀವಿ. 78%. ಸರಾಸರಿ ಅಂದರೆ 71% ಅಂತ ಕರಿತೀವಿ. ಇನ್ನು ದಶಲಕ್ಷ ಕಿಲೋಮೀಟರಲ್ಲಿ ನೀರು ಎಷ್ಟು ಆವರಿಸಿಕೊಂಡಿದೆ ಅಂದರೆ 361 ಮಿಲಿಯನ್ ಚದರ ಕಿಲೋಮೀಟರ್ ಅಂತ ಕರಿತೀವಿ. 361 ಮಿಲಿಯನ್ ಚದರ ಕಿಲೋಮೀಟರ್ ಅಂತ ಕಾಣ್ತೀವಿ. ಹೌದಾ? ಇನ್ನು ಪ್ರಮುಖವಾಗಿ ಜಲಮೂಲಗಳ ವಿಧಗಳು ನೋಡೋಣ. 5 ಜಲಮೂಲಗಳ ವಿಧಗಳು ಎಷ್ಟಪ್ಪ ಅಂದರೆ 5 ಅಂತ ಕಾಣ್ತೀವಿ. ಒಂದಿದಾವದಪ್ಪ ಅಂದರೆ ಸಾಗರ, ಸಮುದ್ರ, ಖಾರಿ, ಕೊಲ್ಲಿ ಮತ್ತು ಜಲಸಂಧಿಗಳು ಅಂತ ಕರಿತೀವಿ. ಈ ಸಾಗರಗಳಲ್ಲಿ ಏನಪ್ಪ ಅಂದರೆ ಅತಿ ದೊಡ್ಡ ಸಾಗರ ಯಾವುದಪ್ಪ ಅಂದರೆ ಪೆಸಿಫಿಕ್ಸ್ ಮಹಾಸಾಗರ ಅಂತ ಕರಿತೀವಿ. ಅತಿ ದೊಡ್ಡ ಸಾಗರ ಯಾವುದು? ಪೆಸಿಫಿಕ್ಸ್ ಮಹಾಸಾಗರ ಅಂತ ಕರಿತೀವಿ. ಪೆಸಿಫಿಕ್ ಮಹಾಸಾಗರ. ನಂತರ ಏನಪ್ಪ ಅಂದರೆ ಅಟ್ಲಾಂಟಿಕ್ ಮಹಾಸಾಗರ, ಅನಂತರ ಪೆಸಿಫಿಕ್ಸ್ ಮಹಾಸಾಗರ, ಅಂಟಾರ್ಟಿಕ್ ಮಹಾಸಾಗರ, ಇಂಡಿಯನ್ ಓಷನ್, ಹೌದಾ? ಇಂಡಿಯನ್ ಓಷನ್, ಆನಂತರ ಅಂಟಾರ್ಟಿಕ್ ಮಹಾಸಾಗರ, ಆನಂತರ ಆರ್ಕಟಿಕ್ ಮಹಾಸಾಗರ. ಆರ್ಕಟಿಕ್ ಅನ್ನೋದು ಅತ್ಯಂತ ಚಿಕ್ಕವಾದ ಸಾಗರ ಅಂತ ಕರಿತೀವಿ. ಇನ್ನು ಖಂಡಗಳು ನೋಡಿ. ಇಲ್ಲಿ ಇದು ಯಾವುದಪ್ಪ ಅಂದರೆ ಉತ್ತರ ಅಮೆರಿಕ ಖಂಡ, ದಕ್ಷಿಣ ಅಮೆರಿಕ ಖಂಡ, ಆಫ್ರಿಕಾ ಖಂಡ, ಆಸ್ಟ್ರೇಲಿಯಾ ಖಂಡ, ಅಥವಾ ಇದರ ಕೆಳಗಡೆ ಈ ಹೊಸದಾಗಿ ಒಂದು ಖಂಡ ಕಂಡು ಬರ್ತದೆ, ಜಿಲ್ಯಾಂಡಿಯಾ ಅಂತ ಕಂಡು ಬರ್ತದೆ. 8ನೇದು. ಇದು ಯಾವುದಪ್ಪ ಅಂದರೆ ಏಷ್ಯಾ ಖಂಡ. ಇದು ಯಾವುದಪ್ಪ ಅಂದರೆ ಯುರೋಪ್ ಖಂಡ ಅಂತ ಕಾಣ್ತೀವಿ. ಯುರೋಪ್ ಖಂಡ ನೋಡಿ. ಆರ್ಕಟಿಕ್ ಮಹಾಸಾಗರವು ಉತ್ತರದಲ್ಲಿದ್ದರೆ ದಕ್ಷಿಣದಲ್ಲಿ ಯಾವುದಪ್ಪ ಅಂದರೆ ಅಂಟಾರ್ಟಿಕ್ ಮಹಾಸಾಗರ. ಆರ್ಕಟಿಕ್ ಮಹಾಸಾಗರ ಎಲ್ಲಿ ಅದ? ಉತ್ತರದಲ್ಲಿ ಅದ ಆರ್ಕಟಿಕ್ ಮಹಾಸಾಗರ. ಇನ್ನು ದಕ್ಷಿಣದಲ್ಲಿ ಯಾವುದಪ್ಪ ಅಂದರೆ ಅಂಟಾರ್ಟಿಕ್ ಮಹಾಸಾಗರ ಅಂತ ಕರಿತೀವಿ. ಇನ್ನು ಅಟ್ಲಾಂಟಿಕ್ ಮಹಾಸಾಗರ ಏನಪ್ಪ ಅಂದರೆ ಉತ್ತರ ಅಮೆರಿಕ ಮತ್ತು ಯುರೋಪ್ ದೇಶಗಳ ಮಧ್ಯೆ, ಈ ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕ ಆಗಿರ್ಬೋದು, ಯುರೋಪ್ ಮತ್ತು ಉತ್ತರ ಅಮೆರಿಕ ಆಗಿರ್ಬೋದು, ಇದರ ಮಧ್ಯದಲ್ಲಿ ಕಂಡುಬರೋದು ಯಾವುದಪ್ಪ ಅಂದರೆ ಅಟ್ಲಾಂಟಿಕ್ ಮಹಾಸಾಗರ ಅಂತ ಕರಿತೀವಿ. ಅಟ್ಲಾಂಟಿಕ್ ಮಹಾಸಾಗರ ಇದು ಏನಪ್ಪ ಅಂದರೆ ಅಂಟಾರ್ಟಿಕ್ ಮಹಾಸಾಗರ. ಮತ್ತು ಇದು ಎಸ್ ಆಕಾರದಲ್ಲಿ ಇರುವ ಒಂದು ಸಾಗರ ಅಂತ ಕರಿತೀವಿ. ಎಸ್ ಆಕಾರದಲ್ಲಿ ಇರುವ ಒಂದು ಸಾಗರ ಅಂತ ಕರಿತೀವಿ. ಇನ್ನು ಎಂ ಆಕಾರದಲ್ಲಿ ಯಾವುದಪ್ಪ ಅಂದರೆ ಹಿಂದೂ ಮಹಾಸಾಗರ ಕರಿತೀವಿ. ಎಂ ಆಕಾರದಲ್ಲಿ ಇರೋದು ಯಾವುದು? ಹಿಂದೂ ಮಹಾಸಾಗರ. ಎಂ ಆಕಾರ. ಇನ್ನು ಸಮುದ್ರಗಳು ನೋಡ್ರಿ. ಸಿ ಅಂತ ಕರಿತೀವಿ. ಹೌದಾ? ಸಿ ಈ ಸಾಗರದ ಒಂದು ಭಾಗ ಅಂತ ಕರಿತೀವಿ. ಹೌದಾ? ಸಾಗರದ ಒಂದು ಭಾಗವನ್ನು ನಾವು ಸಮುದ್ರಗಳು ಅಂತ ಕರಿತೀವಿ. ಅದರಲ್ಲಿ ಏನಪ್ಪ ಅಂದರೆ ಅರೇಬಿಯನ್ ಸಿ ಏನಪ್ಪ ಅಂದರೆ ಹಿಂದೂ ಮಹಾಸಾಗರದ ಒಂದು ಭಾಗವಾಗಿದೆ. ಅರೇಬಿಯನ್ ಸಿ ಯಾವುದು? ಹಿಂದೂ ಮಹಾಸಾಗರದ ಒಂದು ಭಾಗವಾಗಿದೆ ಅಂತ ಕರಿತೀವಿ. ಅರೇಬಿಯನ್ ಸಿ ಏನಪ್ಪ ಅಂದರೆ ಹಿಂದೂ ಮಹಾಸಾಗರದ ಒಂದು ಭಾಗ ಅಂತ ಕರಿತೀವಿ. ಅರೇಬಿಯನ್ ಸಿ ಕಂಡು ಬರೋದು ಎಲ್ಲಿಯಪ್ಪ ಅಂದರೆ ಹೌದಾ? ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ಮಧ್ಯದಲ್ಲಿ ಅರೇಬಿಯನ್ ಸಿ ಕಂಡು ಬರ್ತದೆ. ಇಲ್ಲಿ ನೋಡಿ, ಒಮನ್ ದೇಶ ಅದ, ಒಮನ್ ಅದ, ಇಂಡಿಯಾದ, ಪಾಕಿಸ್ತಾನ್, ಇರಾನ್, ಹೌದಾ? ಯಮನ್, ಸೊಮಾಲಿಯಾ, ಕೀನಿಯಾ, ಎಲ್ಲ ದೇಶಗಳು ಇಲ್ಲಿ ಗಲ್ಫ್ ರಾಷ್ಟ್ರಗಳು ಅಂತ ಕರಿತೀವಿ. ಇಲ್ಲಿ ವಿಶ್ವದಲ್ಲಿ ಅತ್ಯಂತ ಬಡತನ ರಾಷ್ಟ್ರಗಳು ಅಂತ ಕರಿತೀವಿ. ಸೊಮಾಲಿಯಾ, ಹೌದಾ? ಸೊಮಾಲಿಯಾ ಏನಪ್ಪ ಅಂದರೆ ಹಡಗುಗಳರ ರಾಷ್ಟ್ರ ಅಂತ ಕರಿತೀವಿ. ಸೊಮಾಲಿಯಾ ಹಡಗುಗಳರ ರಾಷ್ಟ್ರ ಅಂತ ಕರಿತೀವಿ ಸೊಮಾಲಿಯಾ. ಇನ್ನು ಸಮುದ್ರಗಳು ಭಾರತದ ಪಶ್ಚಿಮ ಭಾಗದಲ್ಲಿ ಕಂಡುಬರ್ತದೆ. ಅದು ಯಾವುದಪ್ಪ ಅಂದರೆ ಅರೇಬಿಯನ್ ಸಿ ಅಂತ ಕರಿತೀವಿ. ಇದರ ಗಡಿಯನ್ನು ಹಂಚಿಕೊಂಡಿರುವ ರಾಜ್ಯಗಳು ಯಾವುದಪ್ಪ ಅಂದರೆ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು ಅಂತ ಕಾಣ್ತೀವಿ. ಇನ್ನು ಖಾರಿ ಅಂದರೆ ಗಲ್ಫ್ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಏನಪ್ಪ ಅಂದರೆ ಗಲ್ಫ್ ಅಂತ ಕರಿತೀವಿ. ಇವು ಸಾಗರ ಮತ್ತು ಸಮುದ್ರಕ್ಕಿಂತ ಚಿಕ್ಕದಾಗಿರುತ್ತೆ ಅಂತ ಕಾಣ್ತೀವಿ.
ಹೌದಾ, ಸಾಗರ ಮತ್ತು ಸಮುದ್ರಕ್ಕಿಂತ ಚಿಕ್ಕದಾಗಿತ್ತು. ಈ ಮೆಕ್ಸಿಕೋ ಖಾಡಿ ನೋಡಿ, ಈ ಮೆಕ್ಸಿಕೋ ಖಾಡಿ ಕಂಡುಬರೋದು ಏನಪ್ಪ ಅಂದರೆ ಉತ್ತರ ಅಮೆರಿಕ ಖಂಡದ ದಕ್ಷಿಣ ಭಾಗದಲ್ಲಿ ಕಂಡುಬರ್ತದೆ. ಉತ್ತರ ಅಮೆರಿಕ ಖಂಡದ ದಕ್ಷಿಣ ಭಾಗದಲ್ಲಿ ಏನಪ್ಪ ಅಂದರೆ ಮೆಕ್ಸಿಕೋ ಖಾಡಿ ಕಂಡುಬರ್ತದೆ ಅಂತ ಕೇಸಿ ಕಾಣ್ತೀವಿ. ಇನ್ನು ಗಲ್ಫ್ ಆಫ್ ಮನ್ನಾರ್ ಎಲ್ಲಿ ಕಂಡುಬರ್ತದೆ ಅಂದರೆ ಭಾರತ ಮತ್ತು ಶ್ರೀಲಂಕಾದ ಮಧ್ಯದಲ್ಲಿ ಅಂತ ಕೇಸಿ ಕರಿತೀವಿ. ಭಾರತ ಮತ್ತು ಶ್ರೀಲಂಕಾ ದೇಶಗಳ ಮಧ್ಯದಲ್ಲಿ ಅಂತ ಕೇಸಿ. ಈ ಗಲ್ಫ್ ಆಫ್ ಮೆಕ್ಸಿಕೋ ಆದಲ್ಲ, ಇಲ್ಲಿ ಏನಪ್ಪ ಅಂದರೆ ಯಾವ್ಯಾವ ದೇಶಗಳು ಇರ್ತವೆ ಅಂದರೆ ಇಲ್ಲಿ ಮೆಕ್ಸಿಕೋ ದೇಶ ಕಂಡುಬರ್ತದೆ, ಇಲ್ಲಿ ಕ್ಯೂಬಾ ದೇಶಗಳು ಕಂಡುಬರ್ತದೆ, ಅನಂತರ ಜಮೈಕಾ, ಹೌದಾ, ಜಮೈಕಾ ಆಗಿರ್ಬೋದು, ಕ್ಯೂಬಾ ಆಗಿರ್ಬೋದು, ಮೆಕ್ಸಿಕೋ ಆಗಿರ್ಬೋದು. ಮೆಕ್ಸಿಕೋ ದೇಶದ ರಾಜಧಾನಿ ಮೆಕ್ಸಿಕೋ ಸಿಟಿ, ಕ್ಯೂಬಾ ದೇಶದ ರಾಜಧಾನಿ ಹವಾನಾ, ಜಮೈಕಾ ದೇಶದ ರಾಜಧಾನಿ ಕಿಂಗ್ಸ್ಟನ್, ಹೌದಾ, ಶ್ರೀಲಂಕಾ ದೇಶದ ರಾಜಧಾನಿ ಯಾವುದು ಜಯವರ್ಧನ್ಪುರ. ಆನಂತರ ಇನ್ನು ಗಲ್ಫ್ ಆಫ್ ಮನ್ನಾರ್ ಏನಪ್ಪ ಅಂದರೆ ಪಾಕ್ ಜಲಸಂಧಿಯನ್ನು ಜೋಡಿಸ್ತದೆ, ಪಾಕ್ ಜಲಸಂಧಿಯನ್ನು ಜೋಡಿಸ್ತದೆ ಅಂತ ಕೇಸಿ ಕಾಣ್ತೀವಿ. ಇನ್ನು ಕೊಲ್ಲಿಗಳು ನೋಡ್ರಿ, ಕೊಲ್ಲಿ ಅಂತ ಕೇಸಿ ಕರಿತೀವಿ, ಕೊಲ್ಲಿ ಅಂತ ಕೇಸಿ ಕರಿತೀವಿ, ಹೌದಾ. ಈ ಕೊಲ್ಲಿಗಳು ಏನಪ್ಪ ಅಂದರೆ ಭೂಮಿಯಿಂದ ಸುತ್ತುವರೆದಲ್ಪಡುವ ಒಂದು ಭಾಗ, ಜಲಮೂಲ ಅಂತ ಕೇಸಿ ಕರಿತೀವಿ. ಇದಕ್ಕೆ ಹೇಗೆ ಫ್ಲೋಡ್ಸ್ ಅಂತ ಕೇಸಿ ಕರಿತೀವಿ. ನಾರ್ವೆ ದೇಶಗಳಲ್ಲಿ ಫ್ಲೋಡ್ಸ್ಗಳ ಅಂತ ಕೇಸಿ ಕರೀತಾರೆ. ಈ ಕೊಲ್ಲಿ ಏನಪ್ಪ ಅಂದರೆ ನಮ್ಮ ದೇಶದಲ್ಲಿ ಎಲ್ಲಿ ಕಂಡುಬರ್ತದೆ ಅಂದರೆ ಬೇ ಆಫ್ ಬೆಂಗಾಲ್, ಬೇ ಆಫ್ ಬೆಂಗಾಲ್ ಅಂತ ಕೇಸಿ ಕಾಣ್ತೀವಿ, ಹೌದಾ. ಇಲ್ಲಿ ನೋಡಿ ಬೇ ಆಫ್ ಬೆಂಗಾಲ್ ಅಂತ ಕೇಸಿ ಕಾಣ್ತೀವಿ, ಬೇ ಆಫ್ ಬೆಂಗಾಲ್. ನೋಡಿ ಇನ್ನೊಂದು ಫ್ರಾನ್ಸ್ನ ಸ್ಯಾನ್ ಫ್ರಾನ್ಸಿಸ್ಕೋ ಕೊಲ್ಲಿ ಅಂತ ಕೇಸಿ ಕಾಣ್ತೀವಿ, ಸ್ಯಾನ್ ಫ್ರಾನ್ಸಿಸ್ಕೋ ಕೊಲ್ಲಿ. ಇನ್ನು ಜಲಸಂಧಿ ಅಂತ ಕೇಸಿ ಕರಿತೀವಿ. ಎರಡು ದೊಡ್ಡ ಜಲಭಾಗವನ್ನು ಜೋಡಿಸುವುದು ಮತ್ತು ಭೂಭಾಗವನ್ನು ಬೇರ್ಪಡಿಸುವ ಕಾಲುವೆಯನ್ನು ಏನಂತ ಕರಿತೀವಿ ಅಂದರೆ ಜಲಸಂಧಿ ಅಂತ ಕೇಸಿ ಕರಿತೀವಿ. ಜಲಸಂಧಿ ಇದು ನೈಸರ್ಗಿಕವಾಗಿ ನಿರ್ಮಾಣ ಆದದ್ದು ಕಾಲುವೆ, ಇದಕ್ಕೆ ನಾವು ಜಲಸಂಧಿ ಅಂತ ಕೇಸಿ ಕರಿತೀವಿ. ಇನ್ನು ಮನ್ನಾರ ಜಲಸಂಧಿ, ಮನ್ನಾರ ಕೊಲ್ಲಿ ಕಂಡುಬರೋದು ಈ ಅಳಂ ಸೇತುವೆ ಆದಲ್ಲ, ಮನ್ನಾರ ಕೊಲ್ಲಿಯಿಂದ ಬೇರ್ಪಡಿಸ್ತದೆ ಅಂತ ಕೇಸಿ ಕಾಣ್ತೀವಿ. ಇನ್ನು ಭೂಖಂಡ ಎಂಬುದು ಸಾಗರದ ಕಾಲುವೆಗಳನ್ನು ನಿರ್ಮಿಸಲು ಎರಡು ಭೂರಾಶಿಗಳು ಸೇರಿರುವ ಕಿರಿದಾದ ಭೂಭಾಗವಾಗಿದೆ, ಹೌದಾ. ಎರಡು ಭೂಭಾಗ ನೋಡಿ, ಭೂಖಂಡಗಳಿಗೆ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಸುಯೇಜ್ ಕಾಲುವೆ ಆಗಿರ್ಬೋದು, ಹೌದಾ, ಸುಯೇಜ್ ಭೂಖಂಡ ಆಗಿರ್ಬೋದು. ಅನಂತರ ಪನಾಮಾ ಭೂಖಂಡ ಅಂತ ಕೇಸಿ ಕಾಣ್ತೀವಿ. ಈ ಪನಾಮಾ ಭೂಖಂಡ ಆದಲ್ಲ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಖಂಡವನ್ನು ಜೋಡಿಸ್ತದ. ಈ ಸುಯೇಜ್ ಭೂಖಂಡ ಏನಪ್ಪ ಅಂದರೆ ಏಷ್ಯಾ ಮತ್ತು ಆಫ್ರಿಕಾ ಖಂಡವನ್ನು ಜೋಡಿಸ್ತದ ಅಂತ ಕೇಸಿ ಕಾಣ್ತೀವಿ, ಏಷ್ಯಾ ಮತ್ತು ಆಫ್ರಿಕಾವನ್ನು. ನೋಡಿ ಸುಯೇಜ್ ಕಾಲುವೆ ಒಂದು ನೋಟ. ಇನ್ನು ಸಾಗರದ ಭೂ ಸ್ವರೂಪಗಳು, ರಿಲೀಫ್ ಆಫ್ ದಿ ಓಷನ್ ಫ್ಲೋರ್ ಅಂತ ಕೇಸಿ ಕಾಣ್ತೀವಿ. ಈ ಸಾಗರದಲ್ಲಿ ಕಂಡುಬರುವ ಭೂಸ್ವರೂಪಗಳು ಎಂತೆಂತ ಅಂದರೆ ಖಂಡಾವರಣ ಪ್ರದೇಶ ಅಂತ ಕೇಸಿ ಕಾಣ್ತೀವಿ. ಆನಂತರ ಖಂಡಾವರಣ ಇಳಿಜಾರು ಪ್ರದೇಶ, ಆಳಸಾಗರ ಮೈದಾನ, ಸಾಗರದ ತಗ್ಗುಗಳು ಅಂತ ಕೇಸಿ ಕಾಣ್ತೀವಿ, ಹೌದಾ. ಈ ಖಂಡಾವರಣ ಪ್ರದೇಶ ಅಥವಾ ಕಾಂಟಿನೆಂಟಲ್ ಸ್ಲೀಪ್ ಅಂತ ಕೇಸಿ ಕರಿತೀವಿ. ಸಾಗರ ಅಥವಾ ಸಮುದ್ರದ ಅಂಚಿನಲ್ಲಿ ಹೆಚ್ಚು ಆಳವಿಲ್ಲದಂತೆ ಭಾಗಗಳನ್ನೇ ಭೂಖಂಡಾವರಣ ಅಂತ ಕೇಸಿ ಕರಿತೀವಿ, ಹೌದಾ. ಇದರ ಆಳ ಏನಪ್ಪ ಅಂದರೆ ಸರಿ ಸುಮಾರು 100 ಫ್ಯಾದಮ್ಗಳು ಇರುತ್ತದೆ. ಇದರ ಆಳ ಎಷ್ಟಿರ್ತದೆ ಸರಿ ಸುಮಾರು 100 ಫ್ಯಾದಮ್ ಅಂತ ಕೇಸಿ ಕಾಣ್ತೀವಿ, 100 ಫ್ಯಾದಮ್ ಅಂತ ಕೇಸಿ ಕಾಣ್ತೀವಿ. ನೂರು ಫ್ಯಾದಮ್. 1 ಫ್ಯಾದಮ್ ಅಂದರೆ ಎಷ್ಟಪ್ಪ ಅಂದರೆ 1 ಫ್ಯಾದಮ್ ಅಂದರೆ 6 ಅಡಿ. 1 ಫ್ಯಾದಮ್ ಈಜ್ಕೊಳ್ಟೆ ಎಷ್ಟು ಅಡಿ? 6 ಅಡಿ ಅಂತ ಕೇಸಿ ಕಾಣ್ತೀವಿ. ಅಥವಾ ಮೀಟರ್ ಲೆಕ್ಕಾಚಾರದಲ್ಲಿ ಹೇಳಬೇಕಾದ್ರೆ 1.8 ಮೀಟರ್ ಅಂತ ಕೇಸಿ ಕರಿತೀವಿ, 1.8 ಮೀಟರ್ ಅಂತ ಕೇಸಿ ಕಾಣ್ತೀವಿ. 1 ಫ್ಯಾದಮ್ ಈಜ್ಕೊಳ್ಟು 6 ಅಡಿ ಆರ್ 1.8 ಮೀಟರ್ ಅಂತ ಕೇಸಿ ಕಾಣ್ತೀವಿ. ಇನ್ನು ನೆಕ್ಸ್ಟ್ ಖಂಡಾವರಣ ಇಳಿಜಾರು ಅಂತ ಕೇಸಿ ಕರಿತೀವಿ, ಖಂಡಾವರಣ ಇಳಿಜಾರು. ಕಾಂಟಿನೆಂಟಲ್ ಸ್ಲೂಪ್ ಅಂತ ಕೇಸಿ ಕರಿತೀವಿ. ಇದು ಸಾಗರದ ತಳದ 2ನೇ ಭೂಭಾಗ ಆಗಿದೆ ಅಂತ ಕೇಸಿ ಕಾಣ್ತೀವಿ. ಇದು ಏನಪ್ಪ ಅಂದರೆ ಕಡಿದಾದ ಇಳಿಜಾರನ್ನು ಹೊಂದಿದೆ ಅಂತ ಕೇಸಿ ಕರಿತೀವಿ. ಭೂಖಂಡಾವರಣ ಇಳಿಜಾರು ಏನಪ್ಪ ಅಂದರೆ ಕಡಿದಾದ, ಭಾಳಷ್ಟು ಡೀಪೆಸ್ಟ್ ಕಾಣ್ತೀವಿ. ಇಲ್ಲಿ ಬರ್ತಾ 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 ಆಳ, ಹೌದಾ, ಇಲ್ಲಿ ಕಾಣ್ತೀವಿ. ಇಲ್ಲಿ ಏನಪ್ಪ ಅಂದರೆ ಸಾಗರದ ಕಂದರಗಳು ಕಂಡು ಬರ್ತದೆ ಅಂತ ಕೇಸಿ ಕರಿತೀವಿ. ಸಬ್ಮೆರಿನ್ ಕ್ಯಾನಾನ್ ಅಂತ ಕೇಸಿ ಕಂಡ್ತೀವಿ, ಸಬ್ಮೆರಿನ್ ಕ್ಯಾನಾನ್ ನೋಡಿ, ಸಬ್ಮೆರಿನ್ ಕ್ಯಾನಾನ್ ಅಂತ ಕೇಸಿ ಕರಿತೀವಿ, ಹೌದಾ. ಕಂದರಗಳು. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂದರೆ ಆಳಸಾಗರ ಮೈದಾನ ಅಂತ ಕೇಸಿ ಕರಿತೀವಿ. ಸಮುದ್ರದ ಅತಿ ದೊಡ್ಡ ಭಾಗವಾಗಿದೆ ನೋಡಿ. ಸಮುದ್ರದ ಅತಿ ದೊಡ್ಡ ಭಾಗ ಯಾವುದಪ್ಪ ಅಂದರೆ
ಆಳಸಾಗರ ಮೈದಾನ ಅಂತ ಕೇಸಿ ಕರಿತೀವಿ. ಇದು ಸಮುದ್ರ ತಳದಲ್ಲಿ ಏನಪ್ಪಾ ಅಂದ್ರೆ ವಿಸ್ತಾರವಾಗಿ ಹರಡಿಕೊಂಡಿರುತ್ತೆ, ಆದ್ದರಿಂದ ಇದನ್ನು ಸಮುದ್ರ ತಳದ ಮೈದಾನ ಅಂತ ಕೇಸಿ ಕರಿತೀವಿ. ಈ ಮೈದಾನಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ಅಬಿಸಲ್ ಮೈದಾನ ಅಂತ ಕೇಸಿ ಕರಿತೀವಿ. ಅಬಿಸಲ್ ಮೈದಾನ, ಅಬಿಸಲ್ ಮೈದಾನ ಅಂತ ಕೇಸಿ ಕರಿತೀವಿ. ಇನ್ನು ಸಾಗರದ ಭೂಸ್ವರೂಪಗಳ ವಿಭಾಗದಲ್ಲಿ ಏನಪ್ಪಾ ಅಂದ್ರೆ ಅತ್ಯಂತ ವಿಸ್ತಾರವಾದ ಒಂದು ಭೂಸ್ವರೂಪ ಅಂತ ಕೇಸಿ ಕರಿತೀವಿ. ಇಲ್ಲಿ ಗುಡ್ಡದಂತ ಕಂಡುಬರುವ ಸಮುದ್ರ ಪರ್ವತಗಳನ್ನು ಸಿ ಮೌಂಟೇನ್ ಅಂತ ಕೇಸಿ ಕರಿತೀವಿ. ಗುಡ್ಡದಲ್ಲಿ ಕಂಡುಬರುವ ಸಮುದ್ರದ ಪರ್ವತಗಳನ್ನು ಏನಂತ ಕರಿತೀವಿ ಅಂದ್ರೆ ಸಿ ಮೌಂಟೇನ್ ಅಂತ ಕೇಸಿ ಕರಿತೀವಿ. ಸಿ ಮೌಂಟೇನ್, ಸಿ ಮೌಂಟೇನ್ ಅಂತ ಕೇಸಿ ಕರಿತೀವಿ. ಗುಡ್ಡಗಳಂತೆ ಇರುವ ಸಮುದ್ರದ ಪರ್ವತಗಳನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಸಿ ಮೌಂಟೇನ್ ಅಂತ ಕೇಸಿ ಕರಿತೀವಿ. ಹೌದಾ, ಸಿ ಮೌಂಟೇನ್, ಸಿ ಮೌಂಟೇನ್ ಅಂತ ಕೇಸಿ ಕಾಣ್ತೀವಿ. ಮತ್ತು ಚಪ್ಪಟೆಯಾಗಿರುವ ಗುಡ್ಡಾಕಾರದ ಗಯೋಡ್ಸ್ಗಳು ಕಂಡು ಬರ್ತದೆ. ಚಪ್ಪಟೆಯಾಗಿರುವ ಗುಡ್ಡಾಕಾರದ ಗಯೋಡ್ಸ್ಗಳು ಕಂಡು ಬರ್ತದ ಅಂತ ಕೇಸಿ ಕಾಣ್ತೀವಿ. ಗಯೋಡ್ಸ್, ಚಪ್ಪಟೆಯಾಗಿರುವ ಗುಡ್ಡಾಕಾರದ ಗಯೋಡ್ಸ್ಗಳು ಕಂಡು ಬರ್ತದೆ ಅಂತ ಕೇಸಿ ಕಾಣ್ತೀವಿ. ಗಯೋಡ್ಸ್ ನೋಡಿ, ಚಪ್ಪಟೆಯಾಗಿರುವ ಗುಡ್ಡಾಕಾರದಲ್ಲಿರುವ ಕಂಡುಬರುವುದಕ್ಕೆ ಏನಂತ ಕರಿತೀವಿ ಅಂದ್ರೆ ಗಯೋಡ್ಸ್ ಅಂತ ಕೇಸಿ ಕರಿತೀವಿ. ಇನ್ನು ಗುಡ್ಡಗಳಂತೆ ಇರುವ ಸಮುದ್ರದ ಪರ್ವತಗಳನ್ನು ಸಿ ಮೌಂಟೇನ್ ಅಂತ ಕೇಸಿ ಕರಿತೀವಿ. ನೋಡ್ರಿ, ಸಿ ಮೌಂಟೇನ್ ಅಂತ ಕೇಸಿ ಕಾಣ್ತೀವಿ. ನೋಡಿ, ಅಬಿಸಲ್ ಮೈದಾನ ಇಲ್ಲೇ ಕಂಡು ಬರ್ತದೆ ನೋಡಿ, ಈ ಬಾಕ್ಸ್. ಇನ್ನು ಆಳಸಾಗರ ಮೈದಾನ ಏನಪ್ಪಾ ಅಂದ್ರೆ ಭೂಮೇಲ್ಮೆಯಿಂದ 50%ಗಿಂತ ಹೆಚ್ಚು ಭಾಗ ಏನಪ್ಪಾ ಅಂದ್ರೆ ಆವರಿಸಲ್ಪಟ್ಟಿದೆ ಅಂತ ಕೇಸಿ ಕರಿತೀವಿ. ಇದು ಭೂಮಿಯಿಂದ 3000ದಿಂದ ಪ್ರಾರಂಭವಾಗಿ 6000ಕ್ಕೆ ಕೊನೆಗೊಳ್ಳುತ್ತದೆ ಅಂತ ಕೇಸಿ ಕಾಣ್ತೀವಿ. ಈ ಸಮುದ್ರ ಪರ್ವತ ನೀರಿನೊಳಗಿನ ಪರ್ವತಗಳು ಸುಮಾರು ನೀರಿನಲ್ಲಿ ಏನಪ್ಪಾ ಅಂದ್ರೆ 9000ಕ್ಕೂ ಹೆಚ್ಚು ಸಮುದ್ರ ಪರ್ವತಗಳು, 250ಕ್ಕೂ ಹೆಚ್ಚು ಚಪ್ಪಟೆ ಆಕಾರ ಗಯೋಡ್ಸ್ಗಳು ಕಂಡು ಬರ್ತದೆ. ಇಲ್ಲಿ ನೀವು ನೋಡ್ತಾ ಇರೋದು ಇದೇ ಗಯೋಡ್ಸ್. ಹೌದಾ, ಗಯೋಡ್ಸ್ಗಳು ಅಂತ ಕೇಸಿ ಕರಿತೀವಿ. ಎಲ್ಲ ಸುಮಾರು 250ಕ್ಕಿಂತ ಹೆಚ್ಚು ಏನಪ್ಪಾ ಅಂದ್ರೆ ಗಯೋಡ್ಸ್ಗಳು ಕಂಡು ಬರ್ತದೆ. ಇನ್ನು ಸಿ ಮೌಂಟೇನ್ಗಳು, ಹೌದಾ, ಸಿ ಮೌಂಟೇನ್ಗಳು ಅಂತ ಕೇಸಿ ಕರಿತೀವಿ. ಅದು ಏನಪ್ಪಾ ಅಂದ್ರೆ 9000ಕ್ಕಿಂತ ಹೆಚ್ಚು ಅಂತ ಕೇಸಿ ಕಾಣ್ತೀವಿ. 9000ಕ್ಕಿಂತ ಹೆಚ್ಚು. ಇನ್ನು ಕೊನೆಯದಾಗಿ ಏನಪ್ಪಾ ಅಂದ್ರೆ ಸಾಗರದ ತಳದ ಭೂಸ್ವರೂಪದಲ್ಲಿ ಕೊನೆಯದಾಗಿ ಸಾಗರದ ತಗ್ಗುಗಳು ಅಂತ ಕೇಸಿ ಕರಿತೀವಿ. ಸಾಗರದ ತಗ್ಗುಗಳು ಅಥವಾ ಪ್ರಪಾತಗಳು ಅಂತ ಕೇಸಿ ಕರಿತೀವಿ. ಓಷನ್ ಡೀಪ್ ಪಾಯಿಂಟ್ ಟ್ರೆಂಚಸ್ ಅಂತ ಕೇಸಿ ಕಾಣ್ತೀವಿ. ಸಾಗರದ ತಗ್ಗುಗಳನ್ನು ಸಾಗರದ ಪ್ರಪಾತಗಳು ಅಂತ ಕೇಸಿ ಕರಿತೀವಿ. ಸಾಗರದ ತಗ್ಗುಗಳಿಗೆ ಏನಂತ ಕರಿತೀವಿ? ಸಾಗರದ ಪ್ರಪಾತ, ಸಾಗರದ ಪ್ರಪಾತ ಅಂತ ಕೇಸಿ ಕರಿತೀವಿ. ಪ್ರಪಾತ, ಸಾಗರದ ತಗ್ಗುಗಳಿಗೆ ಏನಂತ ಕರೀತದೆ ಅಂದ್ರೆ ಸಾಗರದ ಪ್ರಪಾತ ಅಂತ ಕೇಸಿ ಕರಿತೀವಿ. ಸಾಗರಗಳಲ್ಲಿ ಅತ್ಯಂತ ಆಳವಾದ ಭಾಗವಾಗಿದ್ದು ನೋಡಿ, ಸಾಗರದಲ್ಲಿ ಅತ್ಯಂತ ಆಳವಾದ ಭಾಗ ಯಾವುದಂತ ಕೇಳ್ತಾನ, ಸಾಗರದ ತಗ್ಗುಗಳು ಅಥವಾ ಪ್ರಪಾತಗಳು ಅಂತ ಕೇಸಿ ಕಾಣ್ತೀವಿ. ಈ ಸಾಗರದ ತಗ್ಗುಗಳು ಎಲ್ಲಿ ಅತಿ ಹೆಚ್ಚು ಆಳವಾಗಿ ಕಂಡು ಬರ್ತದೆ ಅಂದ್ರೆ ಪೆಸಿಫಿಕ್ಸ್ ಮಹಾಸಾಗರದಲ್ಲಿ ಕಂಡು ಬರ್ತದೆ. ಪೆಸಿಫಿಕ್ಸ್ ಮಹಾಸಾಗರ, ಈ ಪೆಸಿಫಿಕ್ಸ್ ಮಹಾಸಾಗರದ ಚಾಲೆಂಜರ್ ತಗ್ಗು ಅಂತ ಕೇಸಿ ಐತಿ ಒಂದು. ಹೌದಾ, ಚಾಲೆಂಜರ್ ತಗ್ಗು. ಈ ಚಾಲೆಂಜರ್ ತಗ್ಗು ಏನಪ್ಪಾ ಅಂದ್ರೆ ಚಾಲೆಂಜರ್ ತಗ್ಗು, ಚಾಲೆಂಜರ್ ತಗ್ಗು. ಈ ಚಾಲೆಂಜರ್ ತಗ್ಗು ಎಲ್ಲಿ ಕಂಡುಬರ್ತದೆ ಅಂದ್ರೆ ಮರೀನಾ ಟ್ರೆಂಚ್. ಹೌದಾ, ಮರೀನಾ ಟ್ರೆಂಚ್ ಅಂತ ಕೇಸಿ ಕಂಡುಬರ್ತದಲ್ಲ ಅಲ್ಲಿ. ಇದು ಸುಮಾರು ಎಷ್ಟು ಆಳ ಇದೆ ಅಂದರೆ 10,929 ಮೀಟರ್ ಆಳವಾಗಿದೆ. 10,929 ಮೀಟರ್ ಆಳವಾಗಿದೆ. ಇದು ಕಂಡು ಬರುವುದು ಎಲ್ಲಿಯಪ್ಪ ಅಂದರೆ ಪೆಸಿಫಿಕ್ಸ್ ಮಹಾಸಾಗರ. ಪೆಸಿಫಿಕ್ಸ್ ಮಹಾಸಾಗರದಲ್ಲಿ ಕಂಡುಬರ್ತದೆ ಅಂತ ಕೇಸಿ ಕಾಣ್ತೀವಿ. ಪೆಸಿಫಿಕ್ಸ್ ಮಹಾಸಾಗರ ಅಂತ ಕೇಸಿ ಕಾಣ್ತೀವಿ. ಹೌದಾ, ಪೆಸಿಫಿಕ್ಸ್ ಮಹಾಸಾಗರ ಅಂತ ಕೇಸಿ ಕಾಣ್ತೀವಿ. ಇನ್ನು ಪೆಸಿಫಿಕ್ಸ್ ಮಹಾಸಾಗರದ ಎಲ್ಲಿ ಅಂದರೆ ಮರೀನಾ ಟ್ರೆಂಚ್ ಬಳಿ. ಮರೀನಾ ಟ್ರೆಂಚ್ ಅಲ್ಲಿ ಏನಪ್ಪ ಅಂದರೆ ಈ ಮರೀನಾ ಟ್ರೆಂಚ್ ಬಳಿ ಏನಪ್ಪ ಅಂದರೆ ಚಾಲೆಂಜರ್ ತಗ್ಗು ಇದೆ. ಚಾಲೆಂಜರ್ ತಗ್ಗು ಕಂಡು ಬರ್ತದೆ ಅಂತ ಕೇಸಿ ಕಾಣ್ತೀವಿ. ಚಾಲೆಂಜರ್ ತಗ್ಗು ಎಲ್ಲಿ ಮರೀನಾ ಟ್ರೆಂಚ್ ಬಳಿ ಕಂಡು ಬರ್ತದೆ. ಯಾವ ದೇಶದ ಬಳಿ ಅಂತ ಕೇಸಿ ಕೇಳ್ಬೋದು, ಫಿಲಿಪೀನ್ಸ್ ದೇಶ. ಹೌದಾ, ಫಿಲಿಪೀನ್ಸ್ ದ್ವೀಪಗಳು ಕಂಡು ಬರ್ತಾವಲ್ಲ ಅಲ್ಲಿ ಏನಪ್ಪ ಅಂದರೆ ಮರೀನಾ ಟ್ರೆಂಚ್ಗಳು ಕಂಡು ಬರ್ತಾವ ಅಂತ ಕೇಸಿ ಕಾಣ್ತೀವಿ. ಇದು ಏನಪ್ಪ ಅಂದರೆ ಪ್ರಪಂಚದ ಅತ್ಯಂತ ಆಳವಾದ ಸ್ಥಳ ಅಂತ ಕೇಸಿ ಕರೀತೀವಿ ಸಮುದ್ರದಲ್ಲಿ. ಇನ್ನು ಈ ಪ್ರಪಾತಗಳಿಗೆ ಇನ್ನು ಹೆಚ್ಚಿನ ಉದಾಹರಣೆಗಳು ಏನಪ್ಪ ಅಂದರೆ ಟೊಂಗ ಪ್ರಪಾತಗಳು ಕಂಡುಬರ್ತಾವೆ. ಹೌದಾ, ಟೊಂಗ ಪ್ರಪಾತಗಳು, ಟೊಂಗ ಪ್ರಪಾತ. ಆನಂತರ ಇನ್ನೊಂದು ಯಾವುದು ಕುರಿಲ್ ಕಾಮ್ಚಾಟ್ಕ.
ಕುರಿಲ್ ಕಾಮ್ಚಾಟಕ ಪ್ರಪಾತಗಳು ಇವೆಲ್ಲ ಕಂಡುಬರೋದು ಏನಪ್ಪ ಅಂದರೆ ಪೆಸಿಫಿಕ್ಸ್ ಮಹಾಸಾಗರದಲ್ಲಿ ಕಂಡುಬರ್ತದೆ ಅಂತ ಕೇಸಿ ಕಾಣ್ತೀವಿ. ಪೆಸಿಫಿಕ್ಸ್ ಮಹಾಸಾಗರದಲ್ಲಿ ಕಂಡುಬರ್ತದ. ಅತ್ಯಂತ ಆಳವಾದ ಬಿಂದು ನೋಡಿ, ಇದು ಅತ್ಯಂತ ಆಳವಾದ ಬಿಂದು. ಹೌದಾ, ಅತ್ಯಂತ ಆಳವಾದ ಬಿಂದು ಅಂತ ಕೇಸಿ ಕಾಣ್ತೀವಿ. ಸಾಗರದ ತಳದಲ್ಲಿ ಏನಪ್ಪ ಅಂದರೆ ಅತ್ಯಂತ ಆಳವಾದ ಬಿಂದು ಯಾವುದಪ್ಪ ಅಂದರೆ ಪೆಸಿಫಿಕ್ಸ್ ಮಹಾಸಾಗರದಲ್ಲಿ ಕಂಡುಬರುವ ಚಾಲೆಂಜರ್ ರೀಪ್ ಅಂತ ಕೇಸಿ ಕರಿತೀವಿ. ಮರೀನಾ ಟ್ರೆಂಚ್. ಹೌದಾ, ಮರೀನಾ ಟ್ರೆಂಚ್ ಅಂತಲೂ ಕೂಡ ಕರಿತೀವಿ, ಚಾಲೆಂಜರ್ ತಗ್ಗು ಅಂತಲೂ ಕೂಡ ಕರಿತೀವಿ. ಮರೀನಾ ಟ್ರೆಂಚ್ ಬಳಿ ಇರುವ ಚಾಲೆಂಜರ್ ತಗ್ಗು. ಹೌದಾ, ಈ ಮರೀನಾ ಟ್ರೆಂಚ್ ಮತ್ತು ಚಾಲೆಂಜರ್ ತಗ್ಗು ಎರಡೂ ಕಟ್ಟಾಗ ನಾವು ಚಾಲೆಂಜರ್ ತಗ್ಗು ಅಂತ ಕೇಸಿ ಹಾಕಬೇಕಾಗುತ್ತದೆ. ನೋಡಿ, ಈ ಸಾಗರ ತಳದ ಭೂಸ್ವರೂಪಗಳು ಏನಪ್ಪ ಅಂದರೆ ಕೋಸ್ಟ್ ಫಸ್ಟಿಗೆ ಏನಪ್ಪ ಅಂದರೆ ಕರಾವಳಿ ತೀರ ಕಂಡು ಬರ್ತದೆ. ಆನಂತರ ಕಾಂಟಿನೆಂಟಲ್ ಸ್ಲೀಪ್ ಕಂಡು ಬರ್ತದೆ, ಕಾಂಟಿನೆಂಟಲ್ ಸ್ಲೂಪ್ ಕಂಡು ಬರ್ತದೆ, ಕಾಂಟಿನೆಂಟಲ್ ರೈಸ್. ಆನಂತರ ಏನಪ್ಪ ಅಂದರೆ ಸಾಗರ ಅಂತ ಕೇಸಿ ಕಾಣ್ಕೊಂಡು ಹೋಗ್ತೀವಿ. ಸಾಗರ ಪ್ರಪಾತ ತಗ್ಗುಗಳು ಅಂತ ಕೇಸಿ ಕಾಣ್ತೀವಿ. ನೋಡಿ, ಸಾಗರದ ತಗ್ಗುಗಳು ಅತ್ಯಂತ ಆಳವಾದ ಬಿಂದು ಅಂತ ಕೇಸಿ ಕಾಣ್ತೀವಿ. ಹೌದಾ, ಅತ್ಯಂತ ಆಳವಾದ ಬಿಂದು ಅಂತ ಕೇಸಿ ಕಾಣ್ತೀವಿ. ಇನ್ನು ಕಂಡಾವರಣ ಇಳಿಜಾರು ಪ್ರದೇಶ ಕೆಳಮುಖ ಇಳಿಜಾರಿನಲ್ಲಿ ಚಲಿಸುತ್ತದೆ ಅಂತ ಕೇಸಿ ಕಾಣ್ತೀವಿ. ನೆಕ್ಸ್ಟ್ ಏನಪ್ಪ ಅಂದರೆ ಸಾಗರದ ನೀರು ಅಂತ ಕೇಸಿ ಕರಿತೀವಿ. ಸಾಗರದ ನೀರು ಇದರಲ್ಲಿ ಎರಡು ಪ್ರಕಾರಗಳನ್ನು ಕಾಣ್ತೀವಿ, ಉಷ್ಣಾಂಶ ಮತ್ತು ಲವಣಾಂಶ ಅಂತ ಕೇಸಿ ಕಾಣ್ತೀವಿ, ಅಥವಾ ಲವಣತೆ. ಉಷ್ಣಾಂಶ ಮತ್ತು ಲವಣತೆ ಅಂತ ಕೇಸಿ ಕರಿತೀವಿ. ಉಷ್ಣ ಸಾಗರ, ಈ ಸಾಗರದ ಉಷ್ಣಾಂಶವು ಅಕ್ಷಾಂಶಗಳಿಗೆ ಅನುಗುಣವಾಗಿ ಬದಲಾಗುತ್ತದೆ. ಕೆಲವೊಂದು ಸಾಗರಗಳ ಏನಪ್ಪ ಅಂದರೆ ಯಾವ ಅಕ್ಷಾಂಶ ಮೇಲೆ ನಿಂತಿವೆ, ಯಾವ ಅಕ್ಷಾಂಶ ಮೇಲೆ ಸಾಗರಗಳು ಇವೆ ಅನ್ನೋದರ ಮೇಲೆ ಏನಪ್ಪ ಅಂದರೆ ಅದರ ಲವಣಾಂಶ ಏನಪ್ಪ ಅಂದರೆ ಡಿಸೈಡ್ ಆಗ್ತದೆ ಅಂತ ಕೇಸಿ ಕಾಣ್ತೀವಿ. ನೋಡಿ, ಸಮಭಾಜಕ ವೃತ್ತದ ಬಳಿ ಉಷ್ಣಾಂಶ ಹೆಚ್ಚಾಗಿದ್ದರೆ, ಸಮಭಾಜಕ ವೃತ್ತದ ಬಳಿ ಉಷ್ಣಾಂಶ ಹೆಚ್ಚಾಗಿದ್ದರೆ ಮತ್ತು ಆರ್ಕಟಿಕ್ ಪ್ರದೇಶ ಬಳಿ ಉಷ್ಣಾಂಶ ಏನಾಗುತ್ತದೆ ಅಂದರೆ ಕಡಿಮೆ ಆಗಿರ್ತದೆ ಅಂತ ಕೇಸಿ ಕಾಣ್ತೀವಿ. ಆರ್ಕಟಿಕ್ ಪ್ರದೇಶದಲ್ಲಿ ಉಷ್ಣಾಂಶ ಏನಾಗಿರ್ತದೆ, ಕಡಿಮೆ ಆಗ್ತದೆ ಅಂತ ಕೇಸಿ ಕಾಣ್ತೀವಿ. ಆರ್ಕಟಿಕ್ ಮತ್ತು ಆನಂತರ ಅಟ್ಲಾಂಟಿಕ್. ಇಲ್ಲಿ ಏನಪ್ಪ ಅಂದರೆ ಧ್ರುವ ಪ್ರದೇಶಗಳಿಗೆ ಏನಪ್ಪ ಅಂದರೆ ಉಷ್ಣಾಂಶ ಕಡಿಮೆ ಇರ್ತದೆ. ಅದ ಸೂರ್ಯನ ಕಿರಣಗಳು ಏನಾಗ್ತದೆ ಧ್ರುವ ಪ್ರದೇಶದಲ್ಲಿ ಓರೆಯಾಗಿ ಬೀಳ್ತದೆ. ಇನ್ನು ಸಮಭಾಜಕ ವೃತ್ತದಲ್ಲಿ ಇಕ್ವೇಟರ್ನಲ್ಲಿ ಏನಪ್ಪ ಅಂದರೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ ಅಲ್ಲಿ ಉಷ್ಣಾಂಶ ಹೆಚ್ಚಿರುತ್ತದೆ ಅಂತ ಕೇಸಿ ಕಾಣ್ತೀವಿ. ಇನ್ನು ಆಳವಿಲ್ಲದ ಪ್ರದೇಶಗಳಲ್ಲಿ ನೀರಿನ ತಾಪಮಾನವು ಹೆಚ್ಚಾಗಿರುತ್ತದೆ. ಆಳವಿಲ್ಲದ ಪ್ರದೇಶದಲ್ಲಿ ಏನಪ್ಪ ಅಂದರೆ ನೀರಿನ ತಾಪಮಾನ ಏನಾಗಿರ್ತದೆ, ಬಿಸಿಯಾಗಿರ್ತದೆ, ಟೆಂಪ್ರೇಚರ್ ಹೈ ಇರ್ತದೆ. ಆಳಕ್ಕೆ ಹೋದಂತೆ ತಾಪಮಾನವು ಕಡಿಮೆ ಆಗುತ್ತದೆ. ನಾವು ಏನಾದರೂ ಸಮುದ್ರ ಅಥವಾ ಸಾಗರದಲ್ಲಿ ಆಳಕ್ಕೆ ಹೋದಂತೆ ಏನಪ್ಪ ಅಂದರೆ ಉಷ್ಣಾಂಶ ಏನಾಗ್ತದೆ, ಕಡಿಮೆ ಆಗ್ತದೆ ಅಂತ ಕೇಸಿ ಕಾಣ್ತೀವಿ. ಆಳಕ್ಕೆ ಹೋದಂತೆ ಉಷ್ಣಾಂಶ ತಾಪಮಾನ ಕಡಿಮೆ ಆಗ್ತದೆ, ಡಿಗ್ರೀಸ್ ಆಗ್ತದೆ ಅಂತ ಕೇಸಿ ಕಾಣ್ತೀವಿ. ನೋಡಿ, ಸೂರ್ಯನ ಕಿರಣ ನೀರಿನಲ್ಲಿ ಕೇವಲ ಎಷ್ಟು ಮೀಟರ್ ಏನಪ್ಪ ಅಂದರೆ ಸೂರ್ಯನ ಕಿರಣ ಎಷ್ಟು ಮೀಟರ್ ಆಳಕ್ಕೆ ಹೋಗ್ತದೆ ಅಂದರೆ 200 ಮೀಟರ್, ಕೇವಲ 200 ಮೀಟರ್ ಏನಪ್ಪ ಅಂದರೆ ಸೂರ್ಯನ ಕಿರಣ ಏನಪ್ಪ ಅಂದರೆ ನೀರಿನ ಆಳಕ್ಕೆ ಪ್ರವೇಶ ಮಾಡ್ತದೆ ಅಂತ ಕೇಸಿ ಕಾಣ್ತೀವಿ. ನೀರಿನ ಆಳಕ್ಕೆ ಪ್ರವೇಶ ಮಾಡ್ತದೆ ಅಂತ ಕೇಸಿ ಕಾಣ್ತೀವಿ. ಇನ್ನು ಕೆಲವು ಅಂಶಗಳು ನೋಡಿ, ಮೃತ ಸಮುದ್ರ ಇದು ಇಸ್ರೇಲ್ ಮತ್ತು ಜೋರ್ಡಾನ್ ದೇಶಗಳ ಮಧ್ಯೆ ಕಂಡುಬರ್ತದೆ. ಹೌದಾ, ಇಸ್ರೇಲ್, ಪ್ಯಾಲೆಸ್ತೀನ್ ಮತ್ತು ಜೋರ್ಡಾನ್ ದೇಶಗಳ ಮಧ್ಯೆ ಕಂಡುಬರ್ತದೆ. ಡೆಡ್ ಸಿ ಅಂತ ಕೇಸಿ ಕರಿತೀವಿ ಇದಕ್ಕೆ. ಹೌದಾ, ಡೆಡ್ ಸಿ ಅಂತ ಕೇಸಿ ಕರಿತೀವಿ. ಇದು ಎಲ್ಲಿ ಕಂಡುಬರ್ತದೆ ಅಂದರೆ ಇಸ್ರೇಲ್, ಪ್ಯಾಲೆಸ್ತೀನ್ ಮತ್ತು ಜೋರ್ಡಾನ್ ಅಂತ ಕೇಸಿ ಕರಿತೀವಿ. ಇದರ ಲವಣಾಂಶ ಎಷ್ಟಪ್ಪ ಅಂದರೆ 1000 ಗ್ರಾಮ್ ನೀರಿತ್ತಂದರೆ 300 ಗ್ರಾಮ್ ಏನಪ್ಪ ಅಂದರೆ ಇಲ್ಲಿ ಏನಪ್ಪ ಅಂದರೆ ಲವಣಾಂಶಗಳು ಇರುತ್ತದೆ ಅಂತ ಕೇಸಿ ಕಾಣ್ತೀವಿ. ಇನ್ನು ಇದಕ್ಕಿಂತ ಅತಿ ಹೆಚ್ಚು ಲವಣತೆ ಹೊಂದಿರುವ ಜಲಭಾಗ ಯಾವುದಪ್ಪ ಅಂದರೆ ವ್ಯಾನ್ ಸರೋವರ ಅಂತ ಕೇಸಿ ಕರಿತೀವಿ. ವ್ಯಾನ್ ಸರೋವರ ಅಂತ ಕೇಸಿ ಕರಿತೀವಿ. ಹೌದಾ, ವ್ಯಾನ್ ಲೇಕ್ ಅಂತ ಕೇಸಿ ಕರಿತೀವಿ. ಇದು ಎಲ್ಲಿ ಕಂಡು ಬರ್ತದೆ ಅಂದರೆ ಟರ್ಕಿ ಹೌದಾ, ಟರ್ಕಿ ದೇಶದ ರಾಜಧಾನಿ ಅಂಕಾರ. ಹೌದಾ, ಇನ್ನು ಇದರ ಲವಣಾಂಶ ಎಷ್ಟಪ್ಪ ಅಂದರೆ 1000 ಗ್ರಾಮಕ್ಕೆ 330 ಗ್ರಾಮ್, 330 ಅಂತ ಕೇಸಿ ಕಾಣ್ತೀವಿ. ಇನ್ನು ಸಾಂಬಾರ ಸರೋವರ ನಮ್ಮ ದೇಶದಲ್ಲಿ ಕಂಡುಬರ್ತದಲ್ಲ, ಸಾಂಬಾರ ಸರೋವರ ಎಲ್ಲಿ ಕಂಡುಬರ್ತದೆ, ಯಾವ ರಾಜ್ಯ? ಸಾಂಬಾರ ಸರೋವರ ಸಾಂಬಾರ್ ಲೇಕ್ ರಾಜಸ್ಥಾನ್ ಅಂತ ಕೇಸಿ ಕಾಣ್ತೀವಿ. ರಾಜಸ್ಥಾನ್ ಸಾಂಬಾರ್ ಲೇಕ್ ಇದು 265. ಇನ್ನು ಕೆಂಪು ಸಮುದ್ರ ಅಂತ ಕೇಸಿ ಕಾಣ್ತೀವಿ. ಕೆಂಪು ಸಮುದ್ರ
ಈ ಕೆಂಪು ಸಮುದ್ರ ಕೂಡ ಲವಣಾಂಶದಿಂದ ಕೂಡಿದೆ. ಕೆಂಪು ಸಮುದ್ರ, ಕೆಂಪು ಕೆಂಪು ಸಮುದ್ರ, ಕೆಂಪು ಸಮುದ್ರ ಇದು ಏನಪ್ಪ ಅಂದ್ರೆ ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳ ಮಧ್ಯದಲ್ಲಿ ಕಂಡುಬರ್ತದೆ ಅಂತ ಕೇಸಿ ಕಾಣ್ತೀವಿ. ಈ ಸುಯೇಜ್ ಕಾಲುವೆ ಅದರ ಅದರ ಹತ್ತಿರ. ನೋಡಿ, ನೀರಿನ ತಾಪಮಾನವು ಯಾವಾಗ ಬದಲಾಗುತ್ತದೆ? ಅಕ್ಷಾಂಶ ಸಮೀಪ ಮತ್ತು ಆಳದಲ್ಲಿ ಬದಲಾವಣೆಯೊಂದಿಗೆ. ನೋಡಿ, ಅಕ್ಷಾಂಶ ಏನಾದರೂ ಸಮೀಪದಲ್ಲಿತ್ತಂದರೆ ಮತ್ತು ಆಳದಲ್ಲಿ ಬದಲಾವಣೆ ಹೊಂದಿದ್ದರೆ ಆಗ ಸಾಗರದ ತಾಪಮಾನದಲ್ಲಿ ಏರಿಳಿತ ಕಾಣ್ತೀವಿ. ಸಮಭಾಜಕ ವೃತ್ತದಲ್ಲಿ ಸಾಗರವು ಬಿಸಿಯಾಗಿರುತ್ತದೆ, ಧ್ರುವ ಪ್ರದೇಶಗಳಲ್ಲಿ ಸಾಗರವು ತಂಪಾಗಿರುತ್ತದೆ ಅಂತ ಕೇಸಿ ಕಾಣ್ತೀವಿ. ಇನ್ನು ಕಡಲ ತೀರಕ್ಕೆ ಹತ್ತಿರವಿರುವ ಸಾಗರದ ಭಾಗ ಯಾವುದಪ್ಪ ಅಂದ್ರೆ ಖಂಡಾವರಣ ಪ್ರದೇಶ. ಖಂಡಾವರಣ ಇಳಿಜಾರು ಪ್ರದೇಶ ಸೆಕೆಂಡ್ ಒನ್, ಖಂಡಾವರಣ ಪ್ರದೇಶ ಫಸ್ಟ್. ಇನ್ನು ಆಳಸಾಗರ ಮೈದಾನದಲ್ಲಿ ನೀವು ಕಾಣಬಹುದಾದ ಕೆಲವು ವಸ್ತುಗಳು ಯಾವುದಂತ ಕೇಳಿನ ಸಮುದ್ರ, ಪರ್ವತಗಳು, ಗಯೋಡ್ಸ್ಗಳು. ಹೌದಾ, ಸಿ ಮೌಂಟೇನ್ ಆ್ಯಂಡ್ ಗಯೋಡ್ಸ್ ಅಂತ ಹೇಳ್ತೀವಿ. ಇನ್ನು ಸಾಗರದ ಪ್ರವಾಹಗಳು ನೋಡಿ ಎರಡು ಪ್ರಕಾರಗಳಲ್ಲಿ ಕಾಣ್ತೀವಿ. ಪ್ರವಾಹಗಳು, ಸಾಗರದ ಪ್ರವಾಹಗಳು ಅಂತ ಕಾಣ್ತೀವಿ. ಒಂದು ಉಷ್ಣ ಸಾಗರ ಪ್ರವಾಹ, ಇನ್ನೊಂದು ಶೀತ ಸಾಗರ ಪ್ರವಾಹ ಅಂತ ಕರಿತೀವಿ. ಉಷ್ಣ ಸಾಗರ ಪ್ರವಾಹ ಮತ್ತು ವಾರ್ಮ್ ಕರೆಂಟ್ ಆ್ಯಂಡ್ ಕೋಲ್ಡ್ ಕರೆಂಟ್ ಅಂತ ಕಾಣ್ತೀವಿ. ನೋಡಿ, ಉಷ್ಣ ಸಾಗರ ಪ್ರವಾಹ ಮತ್ತು ಶೀತ ಸಾಗರ ಪ್ರವಾಹಗಳು. ಹೌದಾ, ರೆಡ್ ಅಲ್ಲಿ ಇರೋದು ಯಾವುದಪ್ಪ ಅಂದರೆ ಉಷ್ಣ ಸಾಗರ ಪ್ರವಾಹ ಅಂತ ಕಾಣ್ತೀವಿ. ಇನ್ನು ಈ ಕಡೆ ಯಾವುದಪ್ಪ ಅಂದರೆ ಶೀತ ಸಾಗರ ಪ್ರವಾಹ ಅಂತ ಕಾಣ್ತೀವಿ. ಉಷ್ಣ ಸಾಗರ ಪ್ರವಾಹಗಳು ಏನಪ್ಪ ಅಂದರೆ ಸಮಭಾಜಕ ವೃತ್ತದಿಂದ ದೂರ ಚಲಿಸುತ್ತದೆ. ನೋಡಿ, ಈ ಏನಪ್ಪ ಅಂದರೆ ಉಷ್ಣ ಸಾಗರ ಪ್ರವಾಹಗಳು ಜನನವಾಗುವುದು ಎಲ್ಲಿಯಪ್ಪ ಅಂದರೆ ಸಮಭಾಜಕ ವೃತ್ತದಲ್ಲಿ ಜನನವಾಗುತ್ತದೆ ಅಂತ ಕಾಣ್ತೀವಿ. ಅಂದರೆ ಸಮಭಾಜಕ ಯುಕ್ರೇಡಾದ್ಮೇಲೆ ಏನಪ್ಪ ಅಂದರೆ ಇವು ಹುಟ್ಟಿ ಧ್ರುವ ಪ್ರದೇಶಗಳಿಗೆ ಚಲಿಸ್ತದೆ ಅಂತ ಕಾಣ್ತೀವಿ. ಧ್ರುವ ಪ್ರದೇಶ ಕಡೆ ಚಲನೆ ಅಥವಾ ಅಂತ ಕಾಣ್ತೀವಿ. ಇನ್ನು ಶೀತ ಸಾಗರ ಪ್ರವಾಹಗಳು ಏನಪ್ಪ ಅಂದರೆ ಧ್ರುವ ಪ್ರದೇಶದಲ್ಲಿ ಜನನವಾಗಿ ಸಮಭಾಜಕ ವೃತ್ತದ ಕಡೆ ಏನಪ್ಪ ಅಂದರೆ ಬೀಸ್ತವ ಅಂತ ಕಾಣ್ತೀವಿ. ಹೌದಾ, ಸಾಗರದ ಪ್ರವಾಹದ ಗುಂಪುಗಳು ನೋಡಿ, ಆ ಸಾಗರ ಪ್ರವಾಹದ ಗುಂಪುಗಳನ್ನು ಗೈರ್ ಜಹೇರ್ ಅಂತ ಕರೆಯಲಾಗುತ್ತದೆ. ಮುಖ್ಯವಾಗಿ 5 ಪ್ರಕಾರಗಳಲ್ಲಿ ಕಾಣಬರ್ತೀವಿ ಗೈರುಗಳು. ಉತ್ತರ ಅಂಟಾರ್ಟಿಕ್ ಸಾಗರ ಪ್ರವಾಹ, ಉತ್ತರ ಪೆಸಿಫಿಕ್ ಸಾಗರ ಪ್ರವಾಹ, ದಕ್ಷಿಣ ಅಂಟಾರ್ಟಿಕ್ ಸಾಗರ ಪ್ರವಾಹ, ದಕ್ಷಿಣ ಪೆಸಿಫಿಕ್ ಸಾಗರ ಪ್ರವಾಹ, ಹಿಂದೂ ಮಹಾಸಾಗರ ಪ್ರವಾಹ ಅಂತ ಕಾಣ್ತೀವಿ. ಇನ್ನು ಉತ್ತರ ಅಟ್ಲಾಂಟಿಕ್ ಸಾಗರದ ಪ್ರವಾಹಗಳು ನೋಡ್ರಿ. ಈ ಉತ್ತರ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳು ಏನಪ್ಪ ಅಂದರೆ ಸಮಭಾಜಕ ವೃತ್ತದ ಸಮೀಪದಿಂದ ಐಸ್ಲ್ಯಾಂಡ್ ಕಡೆಗೆ ಚಲಿಸುತ್ತದೆ. ಹೌದಾ, ಐಸ್ಲ್ಯಾಂಡ್ ಕಡೆಗೆ ಏನಪ್ಪ ಅಂದರೆ ಈ ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ಐತಲ್ಲ, ಗ್ರೀನ್ಲ್ಯಾಂಡ್ ಕೆಳಗಡೆ ಐಸ್ಲ್ಯಾಂಡ್, ಯುರೋಪ್ ಮತ್ತು ಗ್ರೀನ್ಲ್ಯಾಂಡ್ ಮಧ್ಯದಲ್ಲಿ ಒಂದು ದ್ವೀಪ ಕಂಡುಬರ್ತದೆ ಐಸ್ಲ್ಯಾಂಡ್ ಅಂತ ಆ ಕಡೆ ಚಲನೆ ಮಾಡುತ್ತದೆ ಅಂತ ಕಾಣ್ತೀವಿ. ಇದು ಉತ್ತರ ಅಮೆರಿಕದ ಪೂರ್ವ ಕರಾವಳಿ ತೀರ ಮತ್ತು ಯುರೋಪ್ ಮತ್ತು ಆಫ್ರಿಕಾದ ಪಶ್ಚಿಮದಲ್ಲಿ ಚಲಿಸುತ್ತದೆ ಅಂತ ಕಾಣ್ತೀವಿ. ಇನ್ನು ದಕ್ಷಿಣ ಅಟ್ಲಾಂಟಿಕ್ ಮಹಾಸಾಗರ ಏನಪ್ಪ ಅಂದರೆ ಉತ್ತರ ಪೆಸಿಫಿಕ್ಸ್ ಮಹಾಸಾಗರ ಹೆಚ್ಚಿನ ಭಾಗ ಆವರಿಸಿದ್ದು ಇದು ಭೂಮಿಯ ಮೇಲಿನ ಅತಿ ದೊಡ್ಡ ಪರಿಸರ ವ್ಯವಸ್ಥೆಯಾಗಿದೆ ಅಂತ ಕಾಣ್ತೀವಿ. ಇನ್ನು ಉತ್ತರ ಪೆಸಿಫಿಕ್ಸ್ ಮಹಾಸಾಗರ ಅಂತ ಕಾಣ್ತೀವಿ. ಇದು ಏನಪ್ಪ ಅಂದರೆ ಭೂಮಿಯ ಮೇಲಿನ ಅತಿ ದೊಡ್ಡ ಪರಿಸರ ವ್ಯವಸ್ಥೆ ಅಂತ ಕಾಣ್ತೀವಿ. ಇನ್ನು ದಕ್ಷಿಣ ಪೆಸಿಫಿಕ್ಸ್ ಮಹಾಸಾಗರ ಪ್ರವಾಹ, ಹಿಂದೂ ಮಹಾಸಾಗರ ಪ್ರವಾಹ. ಈ ಹಿಂದೂ ಮಹಾಸಾಗರ ಪ್ರವಾಹ ಏನಪ್ಪ ಅಂದರೆ ಆಸ್ಟ್ರೇಲಿಯಾ ಮತ್ತು ಏನಪ್ಪ ಅಂದರೆ ಏಷ್ಯಾ ಖಂಡದಲ್ಲಿ ಕಂಡುಬರ್ತದೆ. ಹೌದಾ, ಆಸ್ಟ್ರೇಲಿಯಾದ ಪಶ್ಚಿಮ ಭಾಗಕ್ಕೆ ಮತ್ತು ಏಷ್ಯಾ ಖಂಡದ ದಕ್ಷಿಣದಲ್ಲಿ ಅಂತ ಕರಿತೀವಿ ಹಿಂದೂ ಮಹಾಸಾಗರ ಪ್ರವಾಹ ಅಂತ ಕರಿತೀವಿ. ಇಲ್ಲಿ ಮೊಜಾಂಬಿಕ, ಮಡಗಾಸ್ಕರ, ಅಗುಲಾಸ್ ಏನಪ್ಪ ಅಂದರೆ ಉಷ್ಣ ಸಾಗರ ಪ್ರವಾಹಗಳು. ಇನ್ನು ಪಶ್ಚಿಮ ಆಸ್ಟ್ರೇಲಿಯಾ ಪ್ರವಾಹ ಏನಪ್ಪ ಅಂದರೆ ಶೀತ ಪ್ರವಾಹ ಅಂತ ಕಾಣ್ತೀವಿ ಹಿಂದೂ ಮಹಾಸಾಗರದಲ್ಲಿ. ನೆಕ್ಸ್ಟ್ ಉಬ್ಬರ ಬೆಳೀತ ಮತ್ತು ಈ ಸಾಗರದ ಉಷ್ಣಾಂಶವನ್ನು ನಿರ್ಧರಿಸುವ ಅಂಶಗಳು ಯಾವಪ್ಪ ಅಂದರೆ ಇದಕ್ಕಿಂತ ಪೂರ್ವದಲ್ಲಿ ಸೂರ್ಯನ ಕಿರಣಗಳು, ಸಾಗರದ ಆಳ, ಭೂಮಿ ಮತ್ತು ಸಾಗರದ ನಡುವಿನ ಹಂಚಿಕೆ, ಮಾರುತಗಳ ದಿಕ್ಕು, ಸಾಗರದ ಪ್ರವಾಹಗಳು ಇವೆಲ್ಲ ಏನಪ್ಪ ಅಂದರೆ ಒಂದು ಉಷ್ಣಾಂಶದ ಮೇಲೆ ಸಾಗರದ ಉಷ್ಣಾಂಶ ನಿರ್ಧಾರ ಆಗುತ್ತದೆ ಅಂತ ಕಾಣ್ತೀವಿ. ಓಕೆ, ಥ್ಯಾಂಕ್ ಯು.
ಉಳಿದಿದ್ದು ನೆಕ್ಸ್ಟ್ ಕ್ಲಾಸ್.